ಬಂಧುಗಳೇ ನಮಸ್ಕಾರ. SVR ಪ್ರಾಪರ್ಟೀಸ್ಗೆ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ನಾನು ಈ ದಿನ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು, ಚಳ್ಳಕೆರೆಯಿಂದ ಒಂದು 20 ಕಿಲೋಮೀಟರ್ ದೂರದಲ್ಲಿ ಒಂದು ಎಕರೆ ಜಮೀನಿದೆ ಸ್ನೇಹಿತರೆ. ಜನರಲ್ ಪ್ರಾಪರ್ಟಿ. ಸೊ ಒಕ್ಕಲಿಗರದು ಮೂಲ ಪಿತ್ರಾರ್ಜಿತ ಆಸ್ತಿ. ಆ ಜಮೀನು ಬಗ್ಗೆ ವಿವರಣೆಯನ್ನು ತಿಳಿಸ್ಕೊಡೋಣ ಅಂತ ಬಂದೀನಿ ಸ್ನೇಹಿತರೆ. ಮೊಟ್ಟ ಮೊದಲದಾಗಿ ಆ ಜಮೀನಿಗೆ ರಸ್ತೆಯನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇದೇ ರಸ್ತೆ ಸ್ನೇಹಿತರೆ. ಜಮೀನಿಗೆ ಬರ್ತಕ್ಕಂಥದ್ದು ವಿಲೇಜಿಂದ ಒಂದು 2.5 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದಲೂ ಕೂಡ ಡೈರೆಕ್ಟ್ ನಕಸೆ ರೋಡ್ ಇದೆ ಸ್ನೇಹಿತರೆ. ಇದೇ ರೋಡು. ಎರಡು ಕಡೆಯಿಂದ ರೋಡ್ ಸ್ನೇಹಿತರೆ ನೋಡಿ. ಇದೇ ಜಮೀನು, 1 ಎಕರೆ ಲ್ಯಾಂಡು. ಮಣ್ಣು ಮಾತ್ರ ಭಾಳ ಚೆನ್ನಾಗಿದೆ, ಕೆಂಪು ಭೂಮಿ, ಅಚ್ಚುಕಟ್ಟಾಗಿದೆ ನೋಡಿ. ಆ ಹಿಂದೆ ಹುಣಸೆ ಮರ ಕಾಣುತ್ತಲ್ಲ, ಹುಣಸೆ ಮರ ಬದ ಅಲ್ಲಿಂದ ಸ್ನೇಹಿತರೆ, ಅಲ್ಲಿಂದ 1 ಎಕರೆ 1 ಗುಂಟೆ ಕಡಿಮೆ ಇದೆ ಸ್ನೇಹಿತರೆ. 1 ಎಕರೆಗೆ 1 ಗುಂಟೆ ಕಡಿಮೆ ಇದೆ. ಈ ಪೈಪ್ಲೈನ್ ಇದೆಯಲ್ಲ, ಪೈಪ್ಲೈನ್ ತನಕ ಬರುತ್ತೆ ಸ್ನೇಹಿತರೆ ಜಮೀನು ನೋಡಿ. ಇದು ಪೈಪ್ಲೈನ್ ಇದೆಯಲ್ಲ, ಇಲ್ಲಿ ತನಕ ಬರುತ್ತೆ. ಇದು ಟೋಟಲ್ 2 ಎಕರೆ ಬೌಂಡ್ರಿ. ಅಣ್ಣೊಂದು 1 ಎಕರೆ, ತಮ್ಮೊಂದು 1 ಎಕರೆ. ಇವರು ಚಿಕ್ಕವರು 1 ಎಕರೆ ಅವರು ಮಾರ್ತವ್ರೆ. 1 ಗುಂಟೆ ಕಡಿಮೆ ಐತೆ ಸ್ನೇಹಿತರೆ. ಇದೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಭೂಮಿ ಮಾತ್ರ ಕೆಂಪು ಸಾಯಿಲು, ಭಾಳ ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಹಿಂದೆಗಡೆ ಮರ ಇದೆಯಲ್ಲ, ಅಲ್ಲಿ ತನಕ ಇದೆ. ಮತ್ತು ಅಕ್ಕಪಕ್ಕದಲ್ಲಿ ಸುತ್ತ ತೋಟ ಮಾಡಿದ್ದಾರೆ ಸ್ನೇಹಿತರೆ. ಅಡಿಕೆ ಇದೆ ನೋಡಿರಿ. ನೀರಿಂದ ಅನುಕೂಲ ಎಲ್ಲ ಚೆನ್ನಾಗಿದೆ ನೋಡಿ. ಸೂಪರಾಗಿದೆ ಅಡಿಕೆ. ಪಕ್ಕದಲ್ಲೆಲ್ಲ ಬೋರ್ ಹಾಕ್ಸ್ಬಿಟ್ಟು ಅಡಿಕೆ ಹಣ್ಣು ಇಟ್ಟಿದ್ದಾರೆ. ಸೊ ಆ ಜಮೀನು ಹಿಂದೆಗಡೆ ಕೂಡ ಅಲ್ಲೂ ಕೂಡ ಅಡಿಕೆ ಇಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಮತ್ತು ಅಲ್ಲಿ ಹತ್ರದಲ್ಲಿ ಕೂಡ ಮುಂದೆನೂ ಕೂಡ ತೋಟಗಳೆಲ್ಲ ಮಾಡಿದ್ದಾರೆ ನೋಡಿ. ತೋಟ ಇದೆ ಮಾಡಿದ್ದಾರೆ ನೋಡಿ. 1 ಎಕರೆ ಸ್ನೇಹಿತರೆ, ಜನರಲ್ ಪ್ರಾಪರ್ಟಿ. ಸೊ ಅವ್ರಿಗೇನೋ ಪ್ರಾಬ್ಲಮ್ ಇರೋದ್ರಿಂದ ಕೊಡ್ತವ್ರೆ, ಪರ್ಸ್ನಲಿ ಪ್ರಾಬ್ಲಮ್ ಇರೋದ್ರಿಂದ. 1 ಎಕರೆ ಲ್ಯಾಂಡು ನೋಡಿ. ಈ 3 ಹುಣಸೆ ಮರನೂ ಬರುತ್ತೆ ಸ್ನೇಹಿತರೆ. 1 2 3 ಚಿಕ್ಕ ಸೇರಿ 4 ಹುಣಸೆ ಮರ ರೋಡ್ ಪಕ್ಕಕ್ಕೆ ಹಾಕಿದ್ದಾರೆ. ಇದು ಸೇರಿ 1 ಎಕರೆ ಬರುತ್ತೆ, 1 ಗುಂಟೆ ಕಡಿಮೆ. ಇದರಲ್ಲಿ ಒಂದು ಬೋರ್ ಕೂಡ ಇದೆ ಸ್ನೇಹಿತರೆ. ಭಾಳ ದಿವಸ ಆಯ್ತಂತೆ ಬೋರ್ ಹಾಕ್ಸಿ, ಮೋಟ್ರ್ ಬಿಟ್ಟಿಲ್ಲ. ನೀರು ಸ್ವಲ್ಪ ಕಡಿಮೆ ಇದೆ, 1 ಇಂಚ್ ಬರುತ್ತೆ ಅಂತ ಹೇಳಿದ್ರು. 1 ಎಕರೆ ಇದು ಸ್ನೇಹಿತರೆ. ಬೆಂಗಳೂರಿಂದ 190 ಕಿಲೋಮೀಟ್ರ್ ಆಗುತ್ತೆ. ಚಳ್ಳಕೆರೆಯಿಂದ 20 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಚಳ್ಳಕೆರೆಯಿಂದ 20 ಕಿಲೋಮೀಟ್ರ್ ಆಗುತ್ತೆ ನೋಡಿ. ಈ ಖಾಲಿ ಲ್ಯಾಂಡು ಕೂಡ ಇದರಲ್ಲೇ 1 ಎಕರೆಲ್ಲೇ ಬರುತ್ತೆ. ರೋಡು ದಿನ್ನಿ ಇದೆಯಲ್ಲ, ಅದ್ರ ಪಕ್ಕಕ್ಕೆ ಬಿಟ್ಕೋಬೋದು. ಸದ್ಯಕ್ಕೆ ಇಲ್ಲಿ ಸೆಂಟ್ರಲ್ಲಿ ಓಡಾಡ್ತಿದ್ದಾರೆ. ಇದು ಸ್ವಲ್ಪ ಅಚ್ಚುಕಟ್ಟು ಮಾಡ್ಕೊಂಡು ಬದಿನ ಪಕ್ಕದಲ್ಲಿ 1 ಎಕರೆ ರೋಡ್ ಬಿಟ್ಕೋಬೋದು ಸ್ನೇಹಿತರೆ. ಮುಂದೆ ಇದು ವಿಲೇಜ್ಗೆ ಹೋಗುತ್ತೆ. ಮುಂದೆ ಹಳ್ಳಿಗೆ ಹೋಗ್ತಕ್ಕಂಥ ರೋಡು. ವಿಲೇಜಿಂದ 2.5 ಕಿಲೋಮೀಟ್ರ್ ಆಗುತ್ತೆ. ಈ ಕಡೆನೂ ಒಂದು ವಿಲೇಜ್ ಇದೆ, ಪ್ಲಸ್ ಈ ಕಡೆನೂ ಒಂದು ವಿಲೇಜ್ ಇದೆ ಸ್ನೇಹಿತರೆ. ವಿಲೇಜ್ಗೆ ಹೋಗ್ತಕ್ಕಂಥ ರೋಡು 1 ಎಕರೆ ಸ್ನೇಹಿತರೆ. ಇದ್ರ ಬೆಲೆ ಬಂದು 1 ಎಕರೆ 20 ಲಕ್ಷ ಹೇಳ್ತಿದ್ದಾರೆ. ಸೊ ಕೂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ. 1 ಎಕರೆ 20 ಲಕ್ಷ ಹೇಳ್ತಿದ್ದಾರೆ. ನೇರವಾಗಿ ಲ್ಯಾಂಡ್ ಓನರ್ ಹತ್ರನೇ ಕೂರಿಸ್ತೀವಿ, ನೆಗೋಷಿಯಬಲ್ ಆಗುತ್ತೆ ಸ್ನೇಹಿತರೆ. ನೀವೇ ಮಾತಾಡ್ಕೋಬೋದು. ಯಾರಿಗೂ ಅಗ್ರಿಮೆಂಟ್ ಆಗಿಲ್ಲ, ಮತ್ತು ಟೋಕನ್ ಟಾಸ್ ಯಾರೂ ಮಾಡಿಲ್ಲ, ಯಾರೂ ಕೂಡ ಅಗ್ರಿಮೆಂಟ್ ಹೋಲ್ಡರ್ ಏನಿಲ್ಲ. ಡೈರೆಕ್ಟ್ ಲ್ಯಾಂಡ್ ಓನರ್ ಕಡೆಯಿಂದ ಮಾತಾಡ್ಕೋಬೋದು ಸ್ನೇಹಿತರೆ. ಮಣ್ಣು ಕೂಡ ಭಾಳ ಚೆನ್ನಾಗಿದೆ ಸ್ನೇಹಿತರೆ. ಯಾರಾದರೂ 1 ಎಕರೆ ಫಾರ್ಮ್ ಹೌಸ್ ಮಾಡ್ಕೊಳ್ಳೋರಿಗೆ ತುಂಬ ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಮತ್ತೆ ಇನ್ನೊಂದು ಸರಿ ತೋರಿಸ್ತೀನಿ ಭೂಮಿನ. ಭಾಳ ಚೆನ್ನಾಗಿದೆ. ಸ್ವಲ್ಪ ಇದು ರೋಡ್ ಪಕ್ಕದ್ದು ಸ್ವಲ್ಪ ಚೂರು ವೇಸ್ಟ್ ಲ್ಯಾಂಡ್ ಬರುತ್ತೆ, ಅದನ್ನ ರೆಡಿ ಮಾಡ್ಕೋಬೇಕು ಸ್ನೇಹಿತರೆ. ಸ್ವಲ್ಪ ಅಷ್ಟೇ, ಒಂದು 4-5 ಗುಂಟೆ ಬರುತ್ತೆ, ಅದು ರೆಡಿ ಮಾಡ್ಕೋಬೇಕು. ಇನ್ನು ಮಿಕ್ಕಿರೋದು ಲ್ಯಾಂಡೆಲ್ಲ ಭಾಳ ಚೆನ್ನಾಗಿದೆ ಸ್ನೇಹಿತರೆ. ಯಾರಾದರೂ ಜಮೀನು ಮಾರ್ತಕ್ಕಂಥವ್ರು ಮತ್ತು ತಗೊಳ್ತಕ್ಕಂಥವ್ರು ಯಾರಾದರೂ ನಮ್ಮನ್ನು ಸಂಪರ್ಕಿಸಿ. ಸೊ ಜಮೀನು ವ್ಯವಹಾರ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.